ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಸೂರಜ್ ರೇವಣ್ಣ ಪ್ರಕರಣ ಇದೀಗ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ನಾವು ಕೈಗೊಳ್ತೇವೆ. ಹಾಸನ ಎಸ್ಪಿಗೆ ತಕ್ಷಣವೇ ಹಸ್ತಾಂತರಿಸಲು ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನು ಅಧಿಕೃತವಾಗಿ ಸಿಐಡಿಗೆ ಕೊಡಲಾಗಿದೆ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂಥವರು ರಾಜಕೀಯ ಪ್ರಭಾವ ಇರೋದ್ರಿಂದ ಮತ್ತು ಪ್ರತಿಷ್ಠಿತರು ಆಗಿರೋದ್ರಿಂದ ಇಲ್ಲಿ ರಾಜಕೀಯ ಪ್ರಭಾವ ಏನು ಪೊಲೀಸರು ಕೂಡ ಸ್ಥಳೀಯ ಪೊಲೀಸರು ಮುಕ್ತವಾಗಿ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನು ಸಿಐಡಿಗೆ ವಹಿಸಿದರೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ನಡೆಯಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ನಾನಿನ್ನೇನು ಹೇಳೋದಿದೆ ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನೆನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು, ತಗೊಳ್ತಾ ಇದ್ದಾರೆ. ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ, ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ನಾನಿನ್ನೇನು ಹೇಳೋದಿದೆ ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನೆನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು, ತಗೊಳ್ತಾ ಇದ್ದಾರೆ. ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ, ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಸೂರಜ್ ರೇವಣ್ಣ ಪಕ್ಷದ ಕಾರ್ಯಕರ್ತನೊಬ್ಬನ ಮೇಲೆ ಬಲಾತ್ಕಾರದ ಸಲಿಂಗ ಕಾಮ ನಡೆಸಿದ್ದಾರೆ ಎನ್ನುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದೀಗ ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ವಹಿಸಿರುವಂಥದ್ದು. ಈ ಬಗ್ಗೆ ಅಧಿಕೃತವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತನಿಖೆ ದೂರು ಏನು ಬಂದಿದೆ ಆ ದೂರಿನ ಅನ್ವಯ CID ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇರೋದಿಲ್ಲ. ದೂರಿನ ಅನ್ವಯ ಏನು ಪೊಲೀಸರು ತನಿಖೆಯನ್ನು ನಡೆಸುವಂಥದ್ದು ಅನ್ನುವ ವಿಚಾರವನ್ನು ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಇದೀಗ ಈ ಒಂದು ಪ್ರಕರಣ CIDಗೆ ವರ್ಗಾವಣೆಯಾಗಿದೆ.
ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಆರೋಪ. ಹಾಸನದ ಏಮ್ಸ್ನಲ್ಲಿ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಅಂತ್ಯ. ಶುಗರ್, ಬಿಪಿ, ಇಸಿಜಿ ಪರೀಕ್ಷೆ ಮಾಡಿರುವಂತಹ ವೈದ್ಯರು. ಏಮ್ಸ್ನಿಂದ ಸೂರಜ್ನನ್ನ ಠಾಣೆಗೆ ಕರೆತಂದ ಪೊಲೀಸರು. ಇಂದು ಸಂಜೆ ಬೆಂಗಳೂರಿಗೆ ಸೂರಜ್ನನ್ನ ಕರೆತರಲಿರುವಂತಹ ಪೊಲೀಸರು. ಬೆಂಗಳೂರಲ್ಲೂ ಮತ್ತೊಮ್ಮೆ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಸಾಧ್ಯತೆ. ಏಮ್ಸ್ನಿಂದ ಸೂರಜ್ನನ್ನ ಠಾಣೆಗೆ ಕರೆತಂದ ಪೊಲೀಸರು. ಇಂದು ಸಂಜೆ ಬೆಂಗಳೂರಿಗೆ ಸೂರಜ್ನನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಸೂರಜ್ನನ್ನ ಬೆಂಗಳೂರಿಗೆ ಕರೆತರುವ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳಿವೆ. ಕಾನೂನಿನ ಅನ್ವಯ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ 24 ಗಂಟೆಯೊಳಗಡೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಬೇಕಾಗತ್ತೆ. ಆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಈಗಾಗಲೇ ಹಿಮ್ಸ್ನಲ್ಲಿ ನಡೆಸಿರುವಂಥದ್ದು. ಈಗ ಸಂಜೆ 4-5 ಗಂಟೆ ಅಷ್ಟೊತ್ತಿಗೆ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ಕರೆತಂದು ಬೆಂಗಳೂರಲ್ಲೂ ಕೂಡ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನಡೆಸುವ ಸಾಧ್ಯತೆಗಳಿವೆ. ಆ ನಂತರ ನೇರವಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು. ಪಕ್ಷದ ಕಾರ್ಯಕರ್ತರ ಮೇಲೆ ಸೂರಜ್ ರೇವಣ್ಣ ಬಲವಂತವಾಗಿ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಂತ್ರಸ್ತರಾಗಿರುವಂತಹ ಅರಕಲಗೂಡಿನ ಕಾರ್ಯಕರ್ತ ಹೊಳೆನರಸೀಪುರ ಠಾಣೆಗೆ ಖುದ್ದು ಹಾಜರಾಗಿ ಲಿಖಿತವಾದ ದೂರನ್ನ ದಾಖಲು ಮಾಡಿದ್ರು. ಆ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ನಡೆಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಡೆಸ್ಕ್ ಲೈವ್ ಇಂದ ಅಶ್ವಥ್ ಅವರು ಕೊಡ್ತಾರೆ. ಅಶ್ವಥ್, ಏನಿದು ಸೂರಜ್ ರೇವಣ್ಣ ಅವರ ಈ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಅವರನ್ನ ಬಂಧನ ಮಾಡಲಾಗಿದೆ, ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಇನ್ನೇನು ಬೆಂಗಳೂರಿಗೆ ಕರೆತರುವಂಥ ಸಾಧ್ಯತೆಗಳಿದ್ದು ನೇರವಾಗಿ ಆನಂತರ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸುವಂಥ ಸಾಧ್ಯತೆಗಳಿವೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇನ್ನು ಪೊಲೀಸರು ಈಗಾಗಲೇ CIDಗೆ ವಹಿಸಿರುವ ಇನ್ನು ಸರ್ಕಾರ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಶ್ವಥ್? ಸುರೇಶ್, ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಇವರಿಬ್ಬರ ನಸೀಬು ಕೆಟ್ಟು ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಆತ ಏನು ಜೈಲು ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಸೂರಜ್ ರೇವಣ್ಣ ಅವರ ಈಗ ಒಂದು ಆ ರೀತಿಯಾದಂತಹ ಒಂದು ವಿವಾದಾತ್ಮಕ ಅಥವಾ ಬೇರೆ ರೀತಿಯಾದಂತಹ ಒಂದು ಕೇಸ್ಗಳಲ್ಲಿ ಈಗ ಸಿಲುಕಿ ಈಗ ನಲುಗಿ ಹೋಗ್ತಿರುವಂತಹದ್ದು. ಅಂದರೆ ಎಲ್ಲೋ ಒಂದು ಕಡೆ ರೇವಣ್ಣ ಅವರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಬ್ಯಾಡ್ ಟೈಮ್ ಬಂದಿದೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ರೇವಣ್ಣ ಅವರ ಕುಟುಂಬ ಎಲ್ಲದರಲ್ಲೂ ಕೂಡ ಸಂತೃಪ್ತಿಯಾಗಿತ್ತು. ಎಲ್ಲ ಒಂದು ಆಚಾರ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಬಹಳ ಹ್ಯಾಪಿಯಾಗಿದ್ದಂತಹ ಫ್ಯಾಮಿಲಿ. ಆದರೆ ಕಳೆದ ಸುಮಾರು 1.5-2 ತಿಂಗಳಿಂದಲೂ ಕೂಡ ಕಂಪ್ಲೀಟ್ ಆಗಿ ರೇವಣ್ಣ ಅವರ ಕುಟುಂಬಕ್ಕೆ ಗ್ರಹಣ ಹಿಡಿದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ರೇವಣ್ಣ ಅವರು ಏನು ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ 4-5 ದಿನಗಳ ಕಾಲ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೋಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿರುವಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಕೂಡ ಏನು ಪರಪ್ಪನ ಅಗ್ರಹಾರದಲ್ಲಿರುವಂಥದ್ದು. ಅದೇ ರೀತಿ ಈಗ ಅವರ ಅಣ್ಣ ಸೂರಜ್ ರೇವಣ್ಣ ಕೂಡ ಈ ಒಂದು ಪ್ರಕರಣದಲ್ಲಿ ಅಂದರೆ ಲೈಂಗಿಕ ಕಿರುಕುಳದಲ್ಲಿ ಈಗ ಭಾಗಿಯಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಸೂರಜ್ ರೇವಣ್ಣ ಅವರನ್ನು ಹೊಳೆನರಸೀಪುರ ಏನು CN ಸ್ಟೇಷನ್ ಪೊಲೀಸರು ಈಗ ಬಂಧನ ಮಾಡಿರುವಂಥದ್ದು. ಈಗಾಗಲೇ ಏನು ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನ ಒಂದು ಮೆಡಿಕಲ್ ತಪಾಸಣೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಅವರು ಕಂಪ್ಲೀಟಾಗಿ ಅವರ ಒಂದು ಬ್ಲಡ್ಡನ್ನು ತೆಗೆದುಕೊಂಡು ಜೊತೆಗೆ ಯೂರಿನ್ ಸ್ಯಾಂಪಲನ್ನು ತೆಗೆದುಕೊಂಡು ಈಗ ಅವರು ಅಂದರೆ ಇದರಲ್ಲಿ ಫಿಟ್ ಇದ್ದಾರಾ ಏನು ಅನ್ನೋದ್ರ ಬಗ್ಗೆ ಮತ್ತು ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಕೂಲಂಕುಷವಾಗಿ ಒಂದು ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಈಗ ಪೊಲೀಸ್ ಅಧಿಕಾರಿಗಳೀಗ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಅಂತಂತಂದರೆ ಸರ್ಕಾರ
ಅಂದರೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿರುವಂಥದ್ದು. ಅದರಲ್ಲಿ ಈಗ ಏನು CIDಗೆ ಹಸ್ತಾಂತರ ಮಾಡಿರುವಂತಹ ಒಂದು ಕಾಪಿ ಕೂಡ ಈಗ ನನಗೆ ಸಿಕ್ಕಿರುವಂಥದ್ದು. ಆ ಒಂದು ಕಾಪಿಯಲ್ಲಿ ಕಂಪ್ಲೀಟ್ ಆಗಿ ಅಂದರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ ಲಾ ಆ್ಯಂಡ್ ಆರ್ಡರ್ ಅಂದರೆ ಹಿತೇಂದ್ರ ಅವರು IPS ಅಧಿಕಾರಿ ಹಿತೇಂದ್ರ ಅವರು ಕೂಡ ಸೈನ್ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ. ಅಂದರೆ ಕಾನೂನು ಸುವ್ಯವಸ್ಥೆಯ ಭದ್ರತಾ ಅಧಿಕಾರಿ ಇವರು ಕೂಡ. ಸೊ IPS ಅಧಿಕಾರಿ, ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂತಹ ಅಧಿಕಾರಿ. ಸೊ ಹಾಗಾಗಿ ಈಗ ಇವರು ADGP ಆಗಿದ್ದಂಥವರು ಈಗ ಈ ಒಂದು ಕೇಸನ್ನು ಕಂಪ್ಲೀಟ್ ಆಗಿ ನೀವು CIDಗೆ ಹಸ್ತಾಂತರ ಮಾಡಿ ಅಂತೇಳಿ ಒಂದು ಲೆಟರ್ನ ಕೂಡ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ರೇವಣ್ಣ ಅಂದರೆ ಸೂರಜ್ ರೇವಣ್ಣ ಅವರ ಮೇಲಿರುವಂತಹ ಸೆಕ್ಷನ್ಗಳು ಏನಂತಂದರೆ 377 IPC ಸೆಕ್ಷನ್ 377 ಹಾಗೆ 342 ಹಾಗೆ 506 ಮತ್ತು IPC 34 ಈ 4 ಸೆಕ್ಷನ್ಗಳನ್ನು ಅವ್ರ ಮೇಲೆ ಹಾಕಿರುವಂಥದ್ದು. ನಾನು ಒಂದೊಂದರಾಗೆ ಆ ಒಂದು ಸೆಕ್ಷನ್ ಕಂಪ್ಲೀಟ್ ಆಗಿ ವಿವರವನ್ನು ಕೊಡ್ತೀನಿ. 377 ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಅಂದರೆ ಬಲವಂತವಾಗಿ ಲೈಂಗಿಕವನ್ನ ಮಾಡಿರುವಂತಹದ್ದು ಅಂದರೆ ಸಂತ್ರಸ್ತನ ಮೇಲೆ ಲೈಂಗಿಕವಾಗಿ ಬಳಸಿಕೊಂಡಿರುವಂತಹ ಒಂದು ಸೆಕ್ಷನ್. ಹಾಗೆ 342 ಕೂಡ ಜೊತೆಗೆ 506 ಅಂದರೆ ಬೆದರಿಕೆ ಅಂದರೆ ಎಲ್ಲ ಒಂದು ಕಡೆ ಸಂತ್ರಸ್ತರನ್ನ ಬೆದರಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಒಂದು ಸೆಕ್ಷನ್. ಸೊ ಹಾಗಾಗಿ ಈ 4 ಸೆಕ್ಷನ್ ಅಡಿಯಲ್ಲಿ ಈಗ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ. ಅಂದರೆ ಮುಂದೆ ಏನು ಮಾಡ್ಬೋದು ಸೂರಜ್ ರೇವಣ್ಣ ಅವರು ಯಾವ ರೀತಿಯಾಗಿ ಅವರು ಒಂದು ಲೀಗಲಿಗೆ ಯಾವ ರೀತಿ ಮುಂದುವರಿಬೋದು ನೋಡೋದಾದ್ರೆ ಈಗಾಗಲೇ ಅವರನ್ನ CIDಗೆ ಈ ಒಂದು ಕೇಸನ್ನ ಹಸ್ತಾಂತರ ಮಾಡಲಾಗಿದೆ. ಸೊ ಹಾಗಾಗಿ CID ಪೊಲೀಸರು ಮೊದಲಿಗೆ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಅದಾದ ನಂತರ ವಿಚಾರಣೆಯನ್ನು ಶುರು ಮಾಡ್ತಾರೆ. ಅಂದರೆ ಕಂಪ್ಲೀಟ್ ಆಗಿ ಸಂತ್ರಸ್ತ ಕೊಟ್ಟಂತಹ ಒಂದು ದೂರು ಏನಿದೆಯೋ ಆ ಒಂದು ದೂರಿನ ಆಧಾರದ ಮೇಲೆ ಕಂಪ್ಲೀಟ್ ಆಗಿ ಅವರನ್ನ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅಂದರೆ ಸಂತ್ರಸ್ತ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದನೋ ಆ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಸೂರಜ್ ರೇವಣ್ಣ ಅವರನ್ನ ಒಂದು ಇಂಟ್ರಾಗೇಷನ್ ಅಂದರೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಸೊ ವಿಚಾರಣೆ ವೇಳೆ ಕಂಪ್ಲೀಟ್ ಆಗಿ ಸೂರಜ್ ರೇವಣ್ಣ ಅವರ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕ್ರಿಯೆ ಅದೆಲ್ಲ ನಡೆದಿದೆಯೋ ಅನ್ನೋದು ಒಂದು ಸಾಬೀತಾತು ಅಂತಂದ್ರೆ ಖಂಡಿತವಾಗ್ಲೂ ಸೂರಜ್ ರೇವಣ್ಣ ಅವರಿಗೆ ಒಂದಷ್ಟು ದಿನಗಳ ಕಾಲ ಸಂಕಷ್ಟ ಅಂತ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ಈಗ ಸೂರಜ್ ರೇವಣ್ಣ ಅವ್ರನ್ನ ಈಗ ಆಸನದಲ್ಲಿದ್ದಾರೆ. ಅದಾದ ನಂತರ ಸಂಜೆ ಅವ್ರನ್ನ CID ಕಚೇರಿಗೆ ಕರ್ಕೊಂಡು ಬರ್ತಾರೆ. ಅದಾದ ನಂತರ ಮತ್ತೆ ಸಂಜೆಗೆ ಅವ್ರನ್ನ ಒಂದು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಅವರನ್ನ ಕಂಪ್ಲೀಟ್ ಆಗಿ CID ಕಚೇರಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಜೊತೆಗೆ ಕಂಪ್ಲೀಟ್ ಆಗಿ ಆಡಿಯೋ ಮತ್ತೆ ವಿಡಿಯೋ ಅವೆರಡು ಅಂದ್ರೆ ಕಂಪ್ಲೀಟ್ ಆಗಿ, ಯಾಕಂದ್ರೆ ಈಗಾಗಲೇ ಸಂತ್ರಸ್ತನ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಸ್ವತಃ ಅಂದ್ರೆ ಸೂರಜ್ ರೇವಣ್ಣ ಅವರೇ. ಅಶ್ವಥ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ ಈಗ ಈ ಒಂದು ಪ್ರಕರಣವನ್ನ ಸ್ಥಳೀಯ ಪೊಲೀಸರೇ ನಿಭಾಯಿಸಬಹುದಿತ್ತು. ಆದ್ರೆ ಈ ಒಂದು ಪ್ರಕರಣವನ್ನ CIDಗೆ ಸರ್ಕಾರ ಕೊಟ್ಟಿರುವುದರ ಹಿನ್ನೆಲೆ ಅಥವಾ ಉದ್ದೇಶ ಏನಿರಬಹುದು ಅಂತ ನಾವು ಅಂದ್ಕೋಬಹುದು ಅಂತ. ಯಾಕೆಂದ್ರೆ ಈಗಾಗಲೇ ಅವರು ಪ್ರಭಾವಿಗಳು ಇದ್ದಾರೆ ನಿಜ, ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ದೊಡ್ಡ ಸಂಚಲನ ಉಂಟಾಗಿ ಆ ಒಂದು ಪ್ರಕರಣದಲ್ಲಿ ಇಡೀ ಕುಟುಂಬವೇ ಸಿಲುಕಿ ಒಂದು ರೀತಿ ನಲುಗಿ ಹೋಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇನ್ನೇನು ಸ್ವಲ್ಪ ನಾವು ನಿರಾಳವಾದ ನಿಟ್ಟುಸಿರು ಬಿಡಬೇಕಪ್ಪ ಅನ್ನೋಷ್ಟರಲ್ಲಿ ಇದೀಗ ಈ ಸೂರಜ್ ರೇವಣ್ಣ ಪ್ರಕರಣ ಬಂದಿದೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಸರ್ಕಾರ CIDಗೆ ವಹಿಸಿದೆ. ಇದರ ಉದ್ದೇಶ ಏನು ಅನ್ನುವಂಥದ್ದು ಖಂಡಿತ ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಹೊಳೆನರಸೀಪುರ ಪೊಲೀಸರೇ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂಥದ್ದು. ಅವರು ಕೂಡ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಯಾಕೆ CIDಗೆ ಹಸ್ತಾಂತರ ಮಾಡ್ತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆಂತಂದ್ರೆ ಸರ್ಕಾರ ಯಾಕೆ CIDಗೆ ಈ ಒಂದು ಪ್ರಕರಣವನ್ನು ಕೊಡ್ತು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಹೊಳೆನರಸೀಪುರ ಪೊಲೀಸರು ಕಂಪ್ಲೀಟ್ ಆಗಿ ಈ ಒಂದು ತನಿಖೆಯನ್ನು ಮಾಡಬಹುದಾಗಿತ್ತು. ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರಜ್ ರೇವಣ್ಣ ಅವರು MLC ಆಗಿದ್ದಂಥವರು, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಂಸದರಾಗಿದ್ದಂಥವರು, ಈಗ ಮಾಜಿ ಸಂಸದರಾಗಿದ್ದಂಥವರು, ಜೊತೆಗೆ ಈಗ ಜೈಲಿನಲ್ಲಿರುವಂಥದ್ದು. ಜೊತೆಗೆ ರೇವಣ್ಣ ಅವರು ಕೂಡ ಶಾಸಕರಾಗಿದ್ದಂಥವ್ರು. ಸೊ ಹಾಗಾಗಿ ಆಮೇಲೆ ಇನ್ನು ದೇವೇಗೌಡರ ಬಗ್ಗೆ ಹೇಳಲೇಬೇಕಾಗಿಲ್ಲ, ಅವರು ಮಾಜಿ ಪ್ರಧಾನಿ ಆಗಿದ್ದಂಥವ್ರು. ಅಂದರೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಭಾವ ಬೀರಬಾರ್ದು. ಯಾಕೆಂತಂದ್ರೆ ಸ್ಥಳೀಯವಾಗಿ ಲೋಕಲ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಅವರ ಒಂದು ಮರ್ಜಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವರ ಒಂದು ಮರ್ಜಿಗೆ ಈ ಒಂದು ಕೇಸು ಕಂಪ್ಲೀಟ್ ಆಗಿ ಹಳ್ಳ ಹಿಡಿಬಾರ್ದು ಅನ್ನೋದು ಕೂಡ ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕೇಸನ್ನು ಈಗ CIDಗೆ ಹಸ್ತಾಂತರ ಮಾಡಿರುವಂಥದ್ದು. CIDನಲ್ಲಿ ಈಗಾಗಲೇ ಹಿತೇಂದ್ರ ಅವರು ಕೂಡ ಹಿಂದೆ ಅಡಿಷನಲ್ CP ಆಗಿದ್ದರು, ಜೊತೆಗೆ ಒಂದು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿ, ಜೊತೆಗೆ ಒಂದಷ್ಟು ಹಾನಿಸ್ಟ್ ಆಫೀಸರ್ಸ್ಗಳಲ್ಲಿ ಅವರು ಕೂಡ ಒಬ್ರು. ಸೊ ಹಾಗಾಗಿ ಈ ಒಂದು ಕೇಸನ್ನು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಅವರ ಮೇಲೆ ಸಾಕಷ್ಟು ಜವಾಬ್ದಾರಿ ಕೂಡ ಇದೆ. ಯಾಕೆಂತಂದ್ರೆ ಇಲ್ಲಿ ಸಂತ್ರಸ್ತನಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಥವಾ ಅಕ್ಯೂಸ್ ಏನಿದ್ದಾರೆ, ಸೂರಜ್ ರೇವಣ್ಣ ಇದ್ದಾರೆ, ಅವನಿಗೆ ಏನಾದ್ರೂ ಸುಮ್ಮನೆ ವಿನಾಕಾರಣ ಏನಾದ್ರೂ
ಹಣಕ್ಕೋಸ್ಕರ ಏನಾದ್ರು ಡಿಮ್ಯಾಂಡ್ ಮಾಡುವ ಸಲುವಾಗಿಗೋಸ್ಕರ ಏನಾದ್ರು ಈ ರೀತಿಯಾದಂಥ ಒಂದು ಸುಳ್ಳು ಕೇಸನ್ನು ಹಾಕಿದ್ರ ಅದೆಲ್ಲವೂ ಕೂಡ ಸತ್ಯಾಸತ್ಯತೆ ಬಯಲಾಗಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು CID ನಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಒಂದು ವಿಂಗ್ ಅನ್ನ ಮಾಡ್ತಾರೆ. ಈಗಾಗಲೇ ಏನು SIT ಅಂತ ಹೇಳಿ ಒಂದು ಫಾರ್ಮ್ ಆಗಿದೆಯೋ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ, ಸೊ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಒಂದು ಸೂರಜ್ ರೇವಣ್ಣ ಅವರ ಒಂದು ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ IO ಇರ್ತಾರೆ. ಅದಾದ ನಂತರ ಒಂದಷ್ಟು ಜನ ಅಸಿಸ್ಟೆಂಟ್ಗಳು ಕೂಡ ಇರ್ತಾರೆ. ಸೊ ಒಂದು ಸ್ಪೆಷಲ್ ಟೀಮ್ ನ ಅಲ್ಲಿ ಕೂಡ ಒಂದು ಸಪರೇಟ್ ಆದಂತ ಒಂದು ವಿಂಗ್ ಅನ್ನ ಮಾಡ್ಕೊಂಡು ಆ ವಿಂಗ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಸಂತ್ರಸ್ತ ಮತ್ತೆ ಅಕ್ಯೂಸ್ ಇವರಿಬ್ಬರನ್ನು ಕೂಡ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು ಮಾಡ್ತಾರೆ. ಯಾಕೆಂತಂದ್ರೆ ಈಗಾಗಲೇ ದರ್ಶನ್ ಅವರ ಕೇಸಲ್ಲಿ ಏನಾಯಿತು, ಸುಮಾರು 139 ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರುವಂಥದ್ದು, 28 ಕಡೆ ಸ್ಥಳ ಮಹಾಜರು ಮಾಡಿರುವಂಥದ್ದು. ಹಾಗೆ ಸೂರಜ್ ರೇವಣ್ಣ ಅವರ ಕೇಸಲ್ಲೂ ಕೂಡ ಕಂಪ್ಲೀಟ್ ಆಗಿ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಈತನ ಮೇಲೆ ಅಂದ್ರೆ ಸಂತ್ರಸ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು, ಹೇಗಾಯಿತು, ಮತ್ತೆ ಸಂತ್ರಸ್ತನಿಗೂ ಮತ್ತೆ ಸೂರಜ್ ರೇವಣ್ಣ ಅವರಿಗೆ ಹೇಗೆ ಲಿಂಕ್ ಆಯಿತು, ಅದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸ್ಪೆಷಲ್ ಟೀಮ್ನ ಅದಕ್ಕೋಸ್ಕರ ಮಾಡಿರುವಂತಹದ್ದು. ಸುರೇಶ್. ಓಕೆ ಅಶ್ವಥ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸೂರಜ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ತಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರ ಮೇಲೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಕರಣವನ್ನು ಸರ್ಕಾರ ಇದೀಗ CIDಗೆ ವಹಿಸಿರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಏನು ದೂರು ಕೊಟ್ಟಿದ್ದಾರೆ ಸಂತ್ರಸ್ತರು, ಆ ದೂರಿನ ಅನ್ವಯ ತನಿಖೆ ನಡೆಯಲಾಗುತ್ತೆ. ಇದೀಗ ಏನು ಬೆಂಗಳೂರಿಗೆ ಕರೆತಂದು ಸೂರಜ್ ರೇವಣ್ಣ ಅವ್ರನ್ನ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿವೆ ಅನ್ನುವಂಥದ್ದು.